ಆಕಿನ್ನೂ ಬಂದಿಲ್ಲ. ಹಾ ಹ್ಮ್ 8 ಗಂಟೆಗೆ ಬರ್ಬೇಕಾದವಳು. 8:10 ಇನ್ನೂ ಬಂದಿಲ್ಲ. ಚಳಿ ಬಿಟ್ಟೋಗಿದೆ ಅವಳಿಗೆ. ಬರ್ಲಿ ಇವತ್ತು, ಅವಳಿಗೆ ಗ್ರಾಚಾರ ಬಿಡಿಸ್ತೀನಿ. ಹ್ಮ್ ಓಹೋ ಮೇಡಮ್, ಬನ್ನಿ ಬನ್ನಿ. ತುಂಬಾ ಬೇಗನೆ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ದೀರಾ? ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರ್ಬೇಕಿತ್ತು. ವೃಷಭ ರಾಶಿಯವ್ರಿಗೆ ಅವ್ರು ಸುಮ್ಮನೆ ಇದ್ರು ಅವ್ರ ಬಾಯಿ ಸುಮ್ಮನೆ ಇರಲ್ಲ. ನಾಲ್ಗೆ ಅರಿಬಿಟ್ಟು ಮುಖಭಂಗ ಆಗೋ ಸಾಧ್ಯತೆ ಇದೆ. ಬಾಯಿ ಮುಚ್ಕೊಂಡಿರೋದೇ ಉತ್ತಮ. ಹಲೋ, ಅವ್ರು ನಿಂಗೆ ಹೇಳಕತ್ಯಾರ. ಅವರು ಬೇಕು ಅಂತಾನೆ ಹೇಳ್ತಿದ್ದಾರೆ. ಇವಳ ಹತ್ರ ಮಾತಾಡಿದ್ರೆ ನಮಗ ಅವಮಾನ ಆಗತ್ತಾ? ಅದನ್ನು ನೋಡೇ ಬಿಡೋಣ. 8 ಗಂಟೆಗೆ ಬರ್ಬೇಕಾದವಳು 8:10 ಬಂದಿದ್ಯಾ? ಅರ್ಧ ದಿವಸದ ಪೇಮೆಂಟ್ ಕಟ್ ಮಾಡ್ತೀನಿ. ದಿನ ನೀವೆಲ್ಲ ಸೇರ್ಕೊಂಡು ಅರ್ಧ ಗಂಟೆ ಲೇಟಾಗಿ ಕಳಿಸ್ತಿರಲ್ಲ, ಅರ್ಧ ದಿನ ಪೇಮೆಂಟ್ ಎಕ್ಸ್ಟ್ರಾ ಕೊಡ್ತೀರಾ? ಕೆಲಸದವಳು ಅನ್ನೋದನ್ನ ಮರೆತು ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಓನರ್ ಶಿವಗಾಮಿ ತರ ಮಾತಾಡ್ಬೇಡ. ಸ್ವಂತ ಜಾಗ ಇಲ್ದೆ ಬೇರೆಯವ್ರ ಮನೆಗ್ ಬಂದು ಭಿಕ್ಷುಕರ ತರ ಬಿಟ್ಟಿ ಕೂಳ್ ತಿಂತ ಬಿದ್ದಿರೋ ನೀವು ನನ್ನ ಹತ್ರ ಯಜಮಾನ್ರ ತರ ಮಾತಾಡಕ್ ಬರ್ಬೇಡಿ. ಏನೇ ನನ್ನನ್ನೇ ಬಿಕಾರಿ ಅಂತೇನೆ? ಏಯ್, ಇಳಿಸೆ ಕೈನಾ, ಇಳಿಸೆ. ಅಗ್ರಿಮೆಂಟ್ ಅಲ್ಲಿ ಇರೋದು ನಾನು ಈ ಮನೆ ಕೆಲ್ಸ ಮಾಡ್ಬೇಕು ಅಂತ. ನೀನ್ ಹೊಡೆದ್ರೆ ಓಡಿಸ್ಕೋಬೇಕು, ಬೈದ್ರೆ ಬೈಸ್ಕೋಬೇಕು ಅಂತ ಏನಿಲ್ಲ. ನೀನ್ ಅಗ್ರಿಮೆಂಟ್ ನ ಮೀರಿ ನನಗ್ ಹೊಡೆಯೋದಕ್ ಬಂದ್ರೆ ನನಗೂ ಮೀರಕ್ ಬರುತ್ತೆ. ನನ್ ಕೈ ಏಟ್ ಬಿದ್ರೆ ತಡ್ಕೊಳಲ್ಲ ನೀನು. ಮಿತಿ ಮೀರಿ ಆಡಕ್ ಬಂದ್ರೆ ಗತಿ ಕಾಣಿಸ್ಬಿಡ್ತೀನಿ, ಹುಷಾರ್. ಶಬಾಷ್, ಸೂಪರ್. ಒಂದು ಲೋಟ ಹಾಲು ಕುಡ್ದಂಗಾಯ್ತು. ನಿನ್ನೆ ಕ್ರಿಕೆಟ್ನಲ್ಲಿ ಇಂಡಿಯಾ ವಿನ್ ಆಗಿದ್ದಾರಂತೆ. ಪೇಪರ್ನಲ್ಲಿ ಹಾಕಿದ್ದಾರೆ. ಸೂಪರ್. ಏಯ್, ಕೈ ಮಾಡಿದ್ರೆ ಏನೇ ಮಾಡ್ತೀಯಾ? ಕೈ ಮಾಡ್ ನೋಡು, ಆಮೇಲೆ ಗೊತ್ತಾಗುತ್ತೆ. ನೀನ್ ಈ ರೀತಿ ಮಾತಾಡ್ತಾ ಇರೋದು ನಮ್ಮ ಅಕ್ಕನ್ಗೆ ಏನಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ನಿಮ್ ಅಕ್ಕ ಆದ್ರೂ ಅಷ್ಟೇ, ಅವ್ರ ಅಕ್ಕ ಆದ್ರೂ ಅಷ್ಟೇ. ಅನಾವಶ್ಯಕವಾಗಿ ನನ್ ತಂಟೆಗ್ ಬಂದ್ರೆ ತಮಟೆ ಒಡೆದೋಗುತ್ತೆ. ಅದೇ ಇಂಡಿಯಾ ಮ್ಯಾಚ್ ಗೆದ್ದಿದ್ದಕ್ಕೆ ಎಲ್ಲ ಕಡೆನೂ ತಮಟೆ ಹೊಡಿತಿದ್ದಾರಂತೆ. ಜಾಸ್ತಿ ಹೊಡೆದ್ರೆ ಕಿತ್ತೋಗಲ್ವಾ? ಇದು ಯಾಕೋ ನಮಗ ಹೇಳ್ದಂಗ ಅನಿಸ್ತೈತಲ್ಲ. ನಿಮ್ಗೆ ಡೌಟ್ ಬೇರೆ, ಅಷ್ಟು ಅರ್ಥ ಆಗಲ್ವಾ? ಬನ್ನಿ ಅಕ್ಕನ್ಗೆ ಹೇಳೋಣ. ಈ ಕಣ್ಣು ದೊಡ್ಡದು ಮಾಡ್ಕೊಂಡಳಂದ್ರ ಬಂದೊಂದು ಕಪಾಳಿಗೆ ಹೊಡೆದ್ರು ಹೊಡಿತಾಳ. ಅಯ್ಯೋ, ಈಕಿನ ಹೆಂಗಾದ್ರೂ ನೈಸ್ ಮಾಡಿ ಈಕಿ ಜೊತೆ ಕ್ಲೋಸ್ ಆಗ್ಬೇಕಲ್ಲ. Excuse me, sir.
ಇಂಥ ಖುಷಿಯಾಗಿರೋ ಹೊತ್ನ್ಯಾಗ ಇವ್ಯಾರಪ್ಪ ಬಂದ ಅಡ್ಡ? ಯಾರಿ ನೀವು? ಏನ್ ಬೇಕಾಗಿತ್ತು? ಹಲೋ, ಯಾರಪ್ಪ ಗುರು ನೀನು? ಅವ್ರನ್ಯಾಕ ಹಂಗ ತಿನ್ನೋರ್ ತರ ನೋಡಕತ್ತಿ? ಅವ್ರನ್ನ ಎಲ್ಲೋ ನೋಡಿದ್ದೀನಿ ಸರ್. ಇವ್ರು ನೀನು ನ್ಯೂಸ್ ಚಾನಲ್ನಾಗ ನೋಡಿರ್ತೀಯ. ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಓನರ್ ಅದಾರಲ್ಲ, ಅವರ ಇವರು. ಅವರು ನಿಮ್ಮನೇಲಿ ಏನು ಮಾಡ್ತಿದ್ದಾರೆ ಸರ್? ಯೋಚನೆ ಮಾಡು, ಅಂತ ದೊಡ್ಡ ಶ್ರೀಮಂತರನ್ನ ನಮ್ಮ ಮನೆಯೊಳಗೆ ಕೆಲ್ಸಕ್ಕೆ ಇಟ್ಕೊಂಡಿವಪ್ಪ ಅಂತಂದ್ರ ನಮ್ಮ ಲೆವೆಲ್ಲು ಇನ್ನೆಷ್ಟು ದೊಡ್ಡದಿರಬೇಕು ಅಂತ. ಅದಿರ್ಲಿ ಬಿಡಪ್ಪ, ನೀ ಯಾಕೆ ನಮ್ಮ ಮನೆ ಹತ್ರ ಬಂದಿ? ಸೋಪ್ ಮಾರೋಣ ಅಂತ ಬಂದೆ ಸರ್. ಇರಲಿ ಸರ್, ಪರವಾಗಿಲ್ಲ. ಏ ನಿಲ್ಲಪ್ಪ, ಬಾಯ್ ಬಾ ಬಾ ಬಾ. ಅಲ್ಲಪ್ಪ, ಸೋಪ್ ಮಾಡ್ತಾನಂತ ಬಂದಿ, ಹಂಗ ಹೊಳ್ಳಿ ಹೊಂಟಿಯಲ್ಲ? ಈ ಸೋಪ್ ಎಲ್ಲ ನಿಮ್ಮಂಥವ್ರಿಗಾಗಲ್ಲ ಬಿಡಿ ಸರ್. ಆಫರ್ ಗೀಪರ್ ಏನಾರು ಇದ್ರೆ ಹೇಳಪ್ಪ, ತಗೋತೀನಿ. ಆಫರ್ ಏನಿಲ್ಲ ಸರ್. ಹಲೋ ಹಲೋ ಮಿಸ್ಟರ್, ಇಲ್ಲಿ ನೋಡ್ಕೊಂಡು ಮಾತಾಡಪ್ಪ. ಸರಿ ಸರ್. ನಿಂತ್ಕೊಳಪ್ಪ. ಸೋಪ್ ಮಾಡ್ತೀನಿ ಅಂತ ಬಂದವ ಶಾಕ್ ಆಗಿ ಹೋಗ್ಬಿಟ್ನಲ್ಲ. ನನ್ನ ಹತ್ರ ಇರೋ ಗೋಲ್ಡ್ ನೋಡಿ ಶಾಕ್ ಆಗಿರ್ಬೇಕು. ನಾನು ಅನುಮಾನ ಪಟ್ಟಿದ್ದೆ ನಿಜ ಆಯಿತು. ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಅವಾಗಲೇ ಯಾವುದೋ ಆಫೀಸ್ ಒಳಗೆ ಹೋದ್ಲು. ಸದ್ಯ ದೂರದಿಂದ ನಿಂತ್ಕೊಂಡು ಅಬ್ಸರ್ವ್ ಮಾಡಿದ್ದೇ ಒಳ್ಳೇದಾಯಿತು. ಇಲ್ಲಾಂತಂದರೆ ಶಿವಗಾಮಿ ಮನೇಲಿ ಬಂದು ಕೆಲಸ ಮಾಡ್ತಿದ್ದಾಳೆ ಅಂತ ನಂಗೆ ಗೊತ್ತಾಗ್ತಾನೆ ಇರಲಿಲ್ಲ. ಶಿವಗಾಮಿ, ಅಪ್ಪ, ಈ ಕೆಲ್ಸನ ನೀನ್ ಯಾಕಮ್ಮ ಮಾಡ್ತಿದೀಯಾ? ಈ ಮನೆಯಲ್ಲಿ ಮನೆಗೆ ಸಂಬಂಧಪಟ್ಟಿದ ಎಲ್ಲ ಕೆಲಸನೂ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ರಾಕ್ಷಸರು, ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ದೇ ಇರೋರು. ಮೊದ್ಲಿಂದನೂ ನನಗೂ ಇವ್ರಿಗೂ ಆಗ್ಬರಲ್ಲ. ನನ್ನ ಮಗನ್ನ ಮೊದ್ಲಿಂದನೂ ಒಳ್ಳೆಯವನಾಗಿ ಬೆಳೆಸ್ಬೇಕು ಅಂತ ಕನಸ್ಕೊಂಡಿದ್ದೆ, ಪ್ರಯತ್ನನೂ ಪಟ್ಟೆ. ಆದ್ರೆ ನನ್ನ ಹೆಂಡತಿ ಅದನ್ನೆಲ್ಲ ಹಾಳು ಮಾಡಿದ್ಲು, ದುಷ್ಟನನ್ನ ಬೆಳೆಸಿದ್ಲು. ನನ್ನ ಬಗ್ಗೆ ಎತ್ಕಟ್ಟಿ ನನ್ನ ಮಗನ ನನ್ನಿಂದ ದೂರ ಮಾಡಿದ್ಲು. ಅವಳೆಷ್ಟೇ ಅನುಭವಿಸಿದ್ರು ಬುದ್ಧಿ ಬರ್ತಾ ಇಲ್ಲ. ಅದಕ್ಕೆ ಇವರಿಂದ ದೂರ ಇರ್ತಾ ಇದ್ದೀನಮ್ಮ. ಇವ್ರು ಮಾಡೋ ಕೆಲಸಕ್ಕೆ ನಾನು ಅಡ್ಡ ಬರ್ತೀನಿ ಅಂತ ನನ್ನ ಜೊತೆ ಜಗಳ ಮಾಡಿ ನನ್ನಿಂದ ದೂರ ಹೋಗಿದ್ದಾರೆ. ಅವಳ ತಂಗಿ ಗಂಡನ್ ಕರೆಸಿ ಅವಳ ಜೊತೆಲಿ ಇಟ್ಕೊಂಡಿದ್ದಾಳೆ.
ಅವರು ಇಂಥವ್ರೆ. ಹಾಗಲ್ಕಾಯಿ ಜೊತೆ